ಇದಾದ ನಂತರ ಒಂದು ದಿನ ಅನಿರೀಕ್ಷಿತವಾಗಿ ಮೂಡಿಗೆರೆ ರಸ್ತೆಯಲ್ಲಿ ಮಂದಣ್ಣ ಸಿಕ್ಕಿದ. ನಾನು ಜೀಪು ನಿಲ್ಲಿಸಿ, ಎಲ್ಲಿಗೆ ಹೋಗಿದ್ಯೋ ಮಂದಣ್ಣ ಇಷ್ಟೊಂದು ದಿನ? ಕರ್ವಾಲೋ ಸಾಹೇಬ್ರು ಕೂಡ ನಿನ್ನ ನೋಡಬೇಕಂತ ಇದ್ದರು. ಹೇಳಿ ಕಳಿಸಿದರು ಬರಬಾರದಾ ಎಂದು ಕೇಳಿದೆ. ಹೇಳಿ ಕಳಿಸಿದ್ದರ? ಯಾರೂ ನನಗೆ ಹೇಳಲೇ ಇಲ್ವಲ್ಲ ಎಂದು ಏನೂ ಗೊತ್ತೇ ಇಲ್ಲದವನಂತೆ ಪಿಳಿಪಿಳಿ ಕಣ್ಣು ಬಿಟ್ಟ. ನಾಟಕ ಆಡುತ್ತಿದ್ದಾನೆಂದು ನನಗನ್ನಿಸಿತು. ಏನೋ ಹೀಗಂದರೆ, ನಾರ್ವೆ ರಾಮಯ್ಯನ ಕೈಲಿ ಹೇಳಿ ಜನ ಕಳಿಸಿದ್ದೇನೆ. ನಮ್ಮ ಮನೆ ಕೊಟ್ಟಿಗೆಗೆ ಜೇನು ಬಂದು ಕುಳಿತಿತ್ತು. ಯಾವುದಾದರೂ ಪೆಟ್ಟಿಗೆ ಇದ್ದರೆ ತಂದು ಕೂಡಿಕೊಡು ಅಂತ. ನಿನ್ನ ಹುಡುಕಿ ಹುಡುಕಿ ಸಾಕಾಯ ಎಂದೆ. ನಾರ್ವೆ ರಾಮಣ್ಣನ ಕೈಲ? ಒಂದಿನಾನೂ ಸಿಕ್ಕಿಲ್ಲ ಅವನು ಎಂದ. ಏನೋ ಚೈತನ್ಯ ಸಂಚಾರವಾದವನಂತೆ ಕಂಡ ರಾಮಯ್ಯನ ಹೆಸರು ಹೇಳಿದ ಕೂಡಲೇ. ಏನನ್ನಲಿಲ್ಲ. ನಿನಗೂ ಅವನಿಗೂ ಮನಸ್ತಾಪ ಅಂತೆ. ಅದಕ್ಕೆ ಬೇರೆ ಜನ ಯಾರಾರು ಕಳಿಸ್ತೀನಿ ಎಂದ ಅಷ್ಟೇ ಎಂದೆ. ನೋಡಿದಿರಾ ಅವನ ಬುದ್ಧಿ? ಮನಸ್ತಾಪ ಅಂತೆ. ಒಂದು ಚೂರಾರು ನಾನು ಜಗಳ ಆಡಿದಿನ ಅವನ ಹತ್ರ? ನಿಮ್ಮ ಹತ್ರ ಹಿಂಗೆ ಹೇಳಿದಾನಲ್ಲ, ಏನು ಮನಸ್ತಾಪ ಅಂತ ನೀವೇ ಒಂದ್ಮಾತು ಕೇಳಬೇಕಿತ್ತು ಎಂದ. ನಾನ್ಯಾಕೆ ಕೇಳಲಿ? ಈ ಅಯೋಗ್ಯ ತನ್ನ ಮದುವೆ ವ್ಯವಹಾರಕ್ಕೆ ಸಿಕ್ಕಿದೋರನ್ನೆಲ್ಲ ಎಳೆಯೋದಕ್ಕೆ ನೋಡ್ತಿದ್ದಾನೆ ಎಂದು ಅಂದುಕೊಂಡೆ. ಅದಿರಲಿ, ಕರ್ವಾಲೋ ಸಾಹೇಬರು ನಿನ್ನ ನೋಡಬೇಕಂತ ಹೇಳಿದ್ದರು. ಅವರನ್ನ ನೋಡಿದ್ಯಾ ಎಂದೆ. ನೋಡಿ ಸಾರ್, ಕರ್ವಾಲೋ ಸಾಹೇಬರ ಶಿಷ್ಯನಂಗೆ ಇದೀನಿ. ಅವರು ಕಾಲಾಗೆ ಹೇಳಿದ ಕೆಲ್ಸಾನೆಲ್ಲ ಕೈಯಾಗೆ ಮಾಡ್ತೀನಿ. ಆದರೂ ನನಗೆ ಹಿಂಗೆ ಮಾಡಬೋದಾ ಎಂದ. ನಾನು ಚಕಿತನಾದೆ. ಇವನಿಗೆ ಎಂಥ ನಂಬಿಕೆ ದ್ರೋಹ ಮಾಡಲು ಸಾಧ್ಯ ಈ ವಿಜ್ಞಾನಿ ಎಂದು ಯೋಚಿಸಿದೆ. ಇವರಿಬ್ಬರ ಸಂಬಂಧದ ಇನ್ನೇನು ಸುಳುಹುಗಳು ಸಿಕ್ಕಬಹುದೆಂದು. ಏನಯ್ಯ ಮಾಡಿದರು ಅಂಥದ್ದು ನಿನಗೆ ಎಂದು ಕೇಳಿದೆ. ಒಂದು P1 ಕೆಲಸ ಖಾಲಿ ಇತ್ತು ಸಾರ್, ನನಗೆ ಕೊಡಿಸಿ ಅಂತ ಕೇಳಿದರೆ ಅವರ ಜಾತಿವಸ್ತ್ರ ಒಬ್ಬ ಕಿರಿಸ್ತಾನ್ನೋನಿಗೆ ಕೊಟ್ಟಿದ್ದಾರೆ. ನನಗೆ ಕೊಡಿ ಸಾರ್ ಅಂದರೆ ನಿಂಗ್ಯಾಕೋ, ನಿಂಗೇನು ಮದುವೆ ಮಕ್ಕಳು ಮರಿ ಏನಿಲ್ಲ ಸುಮ್ಮಿರು, ಅವನಿಗೆ ಕೊಟ್ಟೀನಿ. ನಿನಗೆ P1 ಕೆಲಸ ಬೇಡ ಅಂತ ದಬಾಯಿ ಬಿಟ್ರು ಸಾರ್. ನನ್ನ ಕಷ್ಟ ನನಗೆ. ಈ ವರುಷ ಮೇರೇಜು ಆಗಬೇಕಂತ ನಿಸ್ಸಿದ್ದೆ. ಈ 1 ತಿಂಗಳು ಕಳೆದರೆ ಆಮೇಲೆ ಇನ್ನು 6 ತಿಂಗಳು ಒಂದೇ ಒಂದು ನಗ್ನ ಮೂರ್ತಾನೂ ಇಲ್ಲಂತೆ ಎಂದ. ಇವನು ಸಾಯಲಿ. ಎಲ್ಲವನ್ನೂ ತಂದು ಇವನ ಮೇರೇಜಿಗೆ ಗಂಟು ಹಾಕಿಕೊಂಡು ಸಾಯ್ತಿದ್ದಾನೆ ಎಂದು ನನಗೆ ಕೋಪ ಬಂತು. ಎಲ್ಲರಿಗೂ ಇವನ ಮೇರೇಜಿನ ಕಿರಿಕಿರಿ ತಗುಲಿಸಲು ಯತ್ನಿಸುತ್ತಿದ್ದ. ಏನಯ್ಯ ನೀನು? ಕರ್ವಾಲೋ ಸಾಹೇಬ್ರು ನಿನ್ನ ಗುರುಗಳು. ತಿಳುವಳಿಕೆ ಹೇಳಿದ್ದಾರೆ. ಜೇನಿನ ಕೆಲಸ ಕಲಿಸಿದ್ದಾರೆ. ನನ್ನ ಕಂಡರೆ ಮಗನಿಗಿಂತ ವಿಶ್ವಾಸ ಅಂತ ಎಲ್ಲ ಹೇಳಿದ್ದೆ. ಈಗ ನೋಡಿದರೆ ಜಾತಿ ಬುದ್ಧಿ ಮಾಡಿದರು ಅಂತೀಯ, ಹೀಗ ಗುರುಗಳ ಮೇಲೆ ಹೇಳೋದು ಎಂದೆ. ಸಾರ್, ಸಾವಿರಾರು ರೂಪಾಯಿ ಸಂಬಳದ ಸಾಹೇಬ್ರು ಅವರು. ಅವರಿಗೆ ನನ್ನ ಕಷ್ಟ ಗೊತ್ತಾಗೋದು ಹೇಗೆ ಸಾರ್? ಸಾಹೇಬ್ರು ಮಕ್ಕಳೊಂದಿಗ ಅಲ್ಲ ಕೆಲ್ಸ ಇಲ್ಲ ಅಂತಾರೆ. ನಮ್ಮ ಮನೇಲಿ ನೋಡಿದರೆ ನನ್ನ ತಾಯಿ ವಂಶ ಬೆಳೀಲಿಲ್ಲ ಈ ಮುಂಡೆ ಮಗನಿಂದ ಅಂತ ಹೀನಾಮಾನ ಬೈತಾಳೆ ಎಂದು ತನ್ನ ಗೋಳನ್ನು ತೋಡಿಕೊಂಡ. ಒಟ್ಟಿನಲ್ಲಿ ಹಲವಾರು ಬಗೆಯ ಇಕ್ಕುಳಗಳಲ್ಲಿ ಸಿಕ್ಕಿ ಅವನು ನರಳುತ್ತಿರುವಂತೆ ಕಂಡಿತು. ಅವನಿಗೆ ಕೊಂಚ ಹುಮ್ಮಸ್ಸು ತುಂಬಲು, ಮಂದಣ್ಣ ನೀನು ಯಾವೂರ ಗಂಡಸೋ? ಸುಮ್ಮನೆ ಹೀಗೆ ಜೋತುಕೊಂಡು ಜೋಭದ್ರ ಮೋರೇಲಿ ಓಡಾಡ್ತೀಯದ್ದರೆ ಯಾರೂ ಕೆಲಸನೂ ಕೊಡೋಲ್ಲ, ಹೆಣ್ಣ ಕೊಡೋಲ್ಲ, ಯಾವಳೂ ನಿನ್ನ ಕೈ ಹಿಡಿಯೋಕ್ಕೆ ಬರೋದೂ ಇಲ್ಲ ತಿಳುಕೋ ಎಂದೆ. ನಾನು ಅವನ ಬಗ್ಗೆ ಸಹಾನುಭೂತಿ ಪರವಾಗಿ ಮಾತಾಡಿದ್ದೆ ತಡ ಅವನು ಕರಗಿ ನೀರಾದ. ಸಾರ್, ನಿಮ್ಮತ್ರ ಏನ್ ಸಾರ್ ಮುಚ್ಚು ಮರೆ? ಇಂಥ ಪರಾಸಂಗ ಎಷ್ಟೋ ಸಿನಿಮಾ ಮಾಡೋರು ನೀವು. ನೀವೊಂದು ಮಾತು ರಾಮಣ್ಣಂಗೆ ಹೇಳಿ ಒಪ್ಪಿಸಿ ಸಾರ್. ಅವನ ಮಗಳು ನನ್ನಿಂದೆ ಓಡಿ ಬರೋಕು ತಯಾರಿದ್ದಾಳೆ ಸಾರ್. ನನ್ನ ಕಂಡ್ರೆ ಅಷ್ಟೊಂದು ಜೀವ ಬಿಡ್ತಾಳೆ. ಅವಳಪ್ಪ ಅವಳನ್ನ ಹಾದಿ ತಪ್ಪಿಸ್ತಾನೆ ಸಾರ್, ಹಿಂಗೇ ಮಾಡಿ ಎಂದ. ನೋಡೋಣ ನಾರ್ವೆ ರಾಮಯ್ಯ ಸಿಕ್ರೆ ಹೇಳಿ ನೋಡ್ತೀನಿ. ನೀನು ಕರ್ವಾಲೋ ಸಾಹೇಬರನ್ನ ಒಂದು ಸಾರಿ ನೋಡಿ ಹೋಗು ಎಂದೆ. ಒಟ್ಟಿನಲ್ಲಿ ಇವನ ಪರಿಹರಿಸಲಾರದ ಕಸಿವಿಸಿ ನೋಡಿ ನನಗೆ ಬೇಸರವಾಯು. ಬನಪ್ಪ ಎಂದು ಜೀಪು ಸ್ಟಾರ್ಟ್ ಮಾಡಿದೆ. ಪುಟ್ಬೋರ್ಡಿನ ಮೇಲೆ ಕಾಲಿಟ್ಟುಕೊಂಡು ತನ್ನ ಅಹವಾಲು ಹೇಳಿಕೊಳ್ಳುತ್ತಿದ್ದ ಮಂದಣ್ಣ ಕಾಲು ತೆಗೆದು ಕೆಳಗಿಟ್ಟುಕೊಂಡ.